ಅವ್ರಿಗೆ ಏನಾದ್ರು ಡ್ಯಾಮ್ಗೆ ಏನಾದ್ರು ತೊಂದರೆ ಆಗ್ಬೋದು ಅನ್ನೋ ಒಂದು ಆತಂಕ ಇದೆ ಅಷ್ಟೇ. ನಾವು ಡ್ಯಾಮ್ ಇಂದ ಬಹಳ ದೂರ ಇದೆ ಕೆಳಗಡೆ. ಆ ಡ್ಯಾಮ್ ಏನ್ ಹಿಂದೆ ಇದೆ ಅದಕ್ಕೆ ಇಲ್ಲೇನು ನಾವು ದೊಡ್ಡದಾಗಿ ಏನನ್ನು ಇದು ಮಾಡೋದಿಲ್ಲ, ಇಲ್ಲ ಬೆಂಕಿ ಇಲ್ಲ, ಇಲ್ಲ ಏನು ಇಲ್ಲ ಅಂತದೇನು ಇಲ್ಲೇನು ಇಲ್ಲ. ಅಲ್ಲಿ ಕೆಳಗಡೆ ಬೆಂಗಳೂರಿಗೆ ನೀರು ವೇಸ್ಟ್ ವೇರ್ ನೀರು ಇದೆ, ಆ ಜಾಗದಲ್ಲಿ ಬ್ಯೂಟಿಫಿಕೇಶನ್ ಮಾಡಿ ಅದನ್ನ ಮಾಡ್ತಾ ಇದ್ವಿ. ಪಾಪ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಅವ್ರದ್ದೇನು ತಪ್ಪಿಲ್ಲ. ಏನೋ ಅವ್ರು ಡ್ಯಾಮ್ಗೇನೋ ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಭಾವನೆ. ನಾವೇನು ಡ್ಯಾಮ್ಗಲ್ಲ, ನಮ್ಗೆ ಆದಂಥ ಜವಾಬ್ದಾರಿ ಇದೆ ಇದಕ್ಕೆ. ಇದು ಬರೀ ಆ ತಾಯಿಗೆ ಆ ನೀರಿಗೆ ಪ್ರಾರ್ಥನೆ ಮಾಡೋಂಥ ಕೆಲಸನೇ ಹೊರತು ಇದು ಬೇರೆ ಇನ್ನೇನು ಇಲ್ಲ. ಇಲ್ಲಿ ಸ್ವಲ್ಪ ಸಾಂಸ್ಕೃತಿಕ ಒಂದು ಅರ್ಧ ಗಂಟೆ ಸಾಂಸ್ಕೃತಿಕ, ಕೊಡಗೂರ್ನ ಅವರ ಸಂಸ್ಕೃತಿನೂ ಅಲ್ಲಿಗೆ ಸೇರಿಸ್ತೀವಿ, ಮಂಗಳೂರು ಸಂಸ್ಕೃತಿನೂ ಸೇರಿಸ್ತೀವಿ, ಮೈಸೂರು ಮಂಡ್ಯ ಸಂಸ್ಕೃತಿನೂ ಸೇರಿಸ್ತೀವಿ. ನಾನು ಹೇಳಿದ್ದೇನೆ, ಸುಮಾರು 1,500ದಿಂದ 2,000 ಜನಕ್ಕೆ ಉದ್ಯೋಗ ಸಿಗ್ತದೆ, ಖಾಸಗಿ ಉದ್ಯೋಗಗಳು ಸಿಗ್ತದೆ. ಇದು ಡೈರೆಕ್ಟಾಗಿ. ಇಂಡೈರೆಕ್ಟಾಗಿ ಎಷ್ಟು ಬೇಕಾದ್ರೂ ಆಗ್ಬೋದು. ಎಲ್ಲ ಬರೀ ಮಂಡ್ಯ ಮೈಸೂರವ್ರನ್ನ ನೀವು ಆಯ್ಕೆ ಮಾಡಬೇಕು, ಅದಕ್ಕೆಲ್ಲ ಮಾಡಬೇಕು. ಬೆಂಗಳೂರಿಂದ ಯಾರಿಗೂ ಅವಕಾಶ ಕೊಡಬೇಕು. ಆಮೇಲೆ ಸ್ಥಳೀಯ ಕಲಾವಿದರು ಕೂಡ, ಪುರೋಹಿತರು ಕಲಾವಿದರು ಒಂದು 500 ಜನ ಆಗ್ತಾರೆ. ಅದನ್ನು ಕೂಡ ನೀವು ಲೋಕಲ್ ಅವ್ರಿಗೆ ಟ್ರೈನಿಂಗ್ ಕೊಡಬೇಕು ಅಂತ ಹೇಳ್ತೀನಿ. ಚುಂಚನಗಿರಿ ಮಠದಲ್ಲಿ, JSS ಮಠದಲ್ಲಿ ಅಲ್ಲೆಲ್ಲ ತಗೊಂಡು ಪುರೋಹಿತಿಕೆ ಮಾಡೋರನ್ನ ಅವನ್ನೆಲ್ಲ ಕೂಡ 108 ಜನ ಪೂಜೆ ಮಾಡೋಂಥವ್ರು ಇರ್ತಾರೆ. ಸುಮಾರು 300ಕ್ಕೂ ಹೆಚ್ಚು ಜನ ಕಲಾವಿದರು ಅವರ ಇತಿಹಾಸವನ್ನ ಮತ್ತು ಕೊಡಗಿನ ಪರಂಪರೆ, ತಮಿಳುನಾಡು ಪರಂಪರೆ, ಕೇರಳ ಪರಂಪರೆ, ಕರ್ನಾಟಕದ ಪರಂಪರೆ ಇವೆಲ್ಲ ಕೂಡ ಮಹದೇಶ್ವರನ ಬೆಟ್ಟದಿಂದ ಹಿಡಿದು ಕೊನೆಗೆ ಕಾವೇರಿ ಸಂಗಮದಲ್ಲಿ ಮುಳುಗುವವರೆಗೂ, ಸಮುದ್ರ ಸೇರೋವರೆಗೂ ಎಲ್ಲೆಲ್ಲಿ ಉಪಯೋಗ ಆಗ್ತದೆ ಅದನ್ನೆಲ್ಲ ಕೂಡ ಒಳಗಡಿಸ್ಬೇಕು ಆ ಕಲ್ಚರ್ನ ಅಂತೇಳಿ ನಾನು ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ. ಆ ದೃಷ್ಟಿಯಲ್ಲಿ ಅವರೆಲ್ಲ ಕೂಡ ತಯಾರಾಗ ಆಯ್ತು. ಕುಮಾರಣ್ಣನೇ ನಮ್ಗೆ ಇದನ್ನ ಡಿಸ್ನಿಲ್ಯಾಂಡ್ ಮಾಡ್ಬೇಕು ಅಂತೇಳಿ ಅವರು ಹೇಳಿದ್ರು. ಡಿಸ್ನಿಲ್ಯಾಂಡ್ ಕುಮಾರಣ್ಣನೇ ಹೇಳಿದ್ರು. ಯಾರ್ದು ಹೇಳಿ? ಒಂದ್ ಪಾರ್ಟಿ ಒಂದ್ ಕಡೆ ಇರ್ತದೆ, ನೀನ್ ಚೆನ್ನಾಗಿ ಬೆಳಿತೀಯ ಅಂತ ಅಂದ್ಬಿಟ್ಟು ನಿನ್ ಮೇಲೆ ಬಗ್ಗೆ ಒಂದ್ ಅಪಸ್ವರ ಇದ್ದೇ ಇರ್ತದೆ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಳಕ್ಕಾಗ್ತದೆ. ನಾವು 10,000 ಜನ ಸೀಟಿಂಗ್ ಅರೇಂಜ್ಮೆಂಟ್ ಮಾಡಿದ್ವಿ. ಡೈಲಿ ವಾರಕ್ಕೆ 3 ದಿನ ಮಾಡ್ಬೇಕು ಅಂತ ಸದ್ಯಕ್ಕೆ ಯೋಚನೆ ಮಾಡಿದ್ವಿ. ವಾರಕ್ಕೆ 3 ದಸರಾ 1 ತಿಂಗಳು ಕಂಪ್ಲೀಟ್ ನಡೀತದೆ. ಸೊ ಯಾರು ಬೇಕಾದ್ರೂ ಬರ್ಬೋದು. ಒಂದು ಪಾರ್ಟ್ ಸ್ವಲ್ಪ ಟಿಕೆಟ್ ಇಡ್ತೀವಿ, ಒಂದು ಪಾರ್ಟ್ ಫ್ರೀ ಇಡ್ತೀವಿ. 70% ಫ್ರೀ ಇರ್ತದೆ, ಒಂದು 30% ಸ್ವಲ್ಪ ಟಿಕೆಟ್ ಇರ್ತದೆ. ಟ್ರಾನ್ಸ್ಪೋರ್ಟ್ಗೆಲ್ಲ ವ್ಯವಸ್ಥೆ, ಜಾಗ ಎಲ್ಲ ಕರೆಕ್ಟ್ ಎಲ್ಲ ಮಾಡಿದ್ವಿ. ಪಾರ್ಕಿಂಗ್ ಎಲ್ಲ ಆಗಿದೆ. ಒಂದು 70-80 ಎಕರೆನ ಪಾರ್ಕಿಂಗ್ ಇಡಕ್ಕೆ, ಅಲ್ಲಿಂದ ಬಸ್ಗಳಲ್ಲಿ ಹೊಡಿಲಿಕ್ಕೆ 1 ಕಿಲೋಮೀಟರ್ ದೂರದಲ್ಲಿ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ. ಅದಕ್ಕೆಲ್ಲ ಮಾಡ್ಕೊಂಡಿದ್ದಾರೆ ಅವರೆಲ್ಲ, ನಮ್ಮ ಜಿಲ್ಲಾಧಿಕಾರಿಗಳು, ಪೊಲೀಸವರು ಅವರೆಲ್ಲ ಸೇರಿ ಮಾಡ್ತಾರೆ. ಆಮೇಲೆ ರೋಡ್ಗಳನ್ನೆಲ್ಲ ಸ್ವಲ್ಪ ಅಪ್ಗ್ರೇಡ್ ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.